ಅಲ್ಲೇ ಒಂದು ಸ್ವಲ್ಪ ಕೂತೊಂಬ ಅಲ್ಲೇನು ಬ್ಯಾಸರ ನೋನು ಆ ಕಡೆ ಜಲ್ದಿ ಕೂತ್ ಹೋಗೋಣ ನಡ್ರಿ ಮನ್ಯಾಗ ಹೇಳ್ಕೊಂಬಂದು ನೀವು ಒಂದೇ ತಾಸಂತೆ ಯಾರೂ ಬಂದಿಲ್ಲ ಬಾ ಆ ಅಡತಿ ಅಂಗಡಿಗೆ ಹೋಗಿದ್ದೆ ರೀ ಅವ ಏನೈತಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂದನ್ರಿ ರೊಕ್ಕ ಅದು ಗೊಬ್ಬರದ ಇವ್ರಿಗೆ ಲೋಣಿಯವ್ರಿಗೆ ಹೇಳೀನಿ ರೀ ನಿಮಗೆ ಫೋನ್ ಹಚ್ತೀನಿ ಅಂತ ಅಂದಾರಿ ಗೌಡ್ರ ಮತ್ತು ಫೋನ್ ಹಚ್ಚನ ಇದು ಮಾಡ್ತೀನಿ ರೀ ಆಯ್ತಪ್ಪ ಮತ್ತಿದು ಹೊಲ್ದಾಗ ಜೋಳದಾಗ ನೀರು ಬಿಟ್ಟು ಏನಿಲ್ಲ ಅವ್ರು ಹೇಳಿ ಬಂದೀನಿ ರೀ ಆಳುಗಳಿಗೆ ಏನು ಮಾಡ್ಯಾರೇನೋ ರೀ ಮತ್ತು ಎಲ್ಲ ಕೆಲಸ ನೋಡಿ ಹಚ್ಬೇಕು ನಾ ಅಲ್ಲಿ ಇರ್ತೀನಿ ನೀ ಬಾ ನಾ ಈ ಕಡೆ ನೋಡ್ಕೊಂಡು ನೋಡ್ಕೊಂಬ ಅಲ್ಲಿ ಆ ಕಡೆ ಬಂದು ಬಿಡ್ರಿ ಆಯ್ತು ರೀ ಗೌಡ್ರ ಹಾಂ ಗೌಡ್ರ ಜರ ಖರ್ಚಿಗೆ ಏನು ಕೊಡ್ತೀರಿ ಕೊಡ್ತೀನಿ ನಡಿ ಅಲ್ಲಿ ರೊಕ್ಕ ಬರೀ ರೊಕ್ಕ ಅತ್ತಿಯಲ್ಲ ಇಲ್ರಿ ಗೌಡ್ರ ಸಂಜೆಗೆ ಬೇಕಲ್ರಿ ಏನು ನೀನು ಬರೀ ರೊಕ್ಕ ಅತ್ತಿಯಲ್ಲಿ ಎಲ್ಲ ಕೆಲಸ ಹಂಗೆ ನಿಂತಾವ ಕೆಲಸ ಮಾಡ್ಸ ಹಾಂ ಆಯ್ತು ರೀ ಹಾಂ ನೋಡ್ಕೊಂಬರ್ರಿ ನಡಿ ಹಾಂ ಜಲ್ದಿ ಹೋಗ್ಬೇಕು ನಾರ ಮನೆಗೆ ಮತ್ತೆ ನಮ್ಮ ಅಪ್ಪ ಬಸ್ ಸ್ಟ್ಯಾಂಡ್ದಾಗ ಕಾಯ್ಕೊಂಡು ಕೂತಿರ್ತಾರ ಜಲ್ದಿ ಹೊಲಕ್ಕೆ ಬಂದೀವಿ ಇಲ್ಲೇನು ಮತ್ತೆ ಯಾರು ನೋಡಿದ್ರೆ ನಮ್ಮ ಅಪ್ಪ ನಮ್ಮ ಕಾಲು ಕೈಯಾಗ ಕೊಡ್ತಾನೆ ಇಲ್ಲಿ ಯಾರು ನೋಡ್ತಾರ ಇಲ್ಲಿ ಯಾರು ನೋಡಬಾರ್ದು ಇಂಥ ಜಾಗದಾಗ ಕರ್ಕೊಂಡು ನಮ್ಮ ಅಪ್ಪನಿಗೆ ಯಾರು ನೋಡ್ಲಿ ಅವ್ರ ಕಡೆ ಇದ್ದವ್ರು ನೋಡ್ಲಿ ಇಲ್ಲಿ ಯಾರು ನೋಡ್ತಾರ ಇಲ್ಲ ಇಲ್ಲಿ ಯಾರೇನು ನೋಡ್ತಾರ ನಿಮ್ಮ ಅಪ್ಪನ ಕಿರಿಕಿರಿ ಭಾಳ ಆಗಿದೆ ಏನು ಹಾಂ ಸ್ಟ್ರಿಕ್ಟ್ ಅದಾರ ನಮ್ಮ ಅಪ್ಪ ಏನಂತ ನಿಮ್ಮ ಅಪ್ಪರ ಬಿಡಿಸ್ಕೊಡಂಗೆ ಎಲ್ಲಿ ಹೊರಗೆ ಹೋಗಿಸ್ಕೊಡಂಗಿಲ್ಲ ಮತ್ತು ಈಗೇನು ಹೇಳಿ ಬಂದಿದ್ದೀವಿ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಂದೀನಿ ಎಕ್ಸ್ಟ್ರಾ ಕ್ಲಾಸ್ ಅದಂತೆ ನಾಳೆಗೆ ಹಿಂಗೆ ಹೇಳಬೇಡಲ್ಲ ಬಿಡಂಗಿಲ್ಲ ನಮ್ಮ ಅಪ್ಪ ಏನು ರೀ ಹೇಳಬಾ ಆಯ್ತಾರಿಗೆ ಫೋನ್ ಹಚ್ಚಿ ಕೇಳ್ತಾರ ಅಲ್ಲಿ ರೈತರ ಬಗ್ಗೆ ಏನು ರೀ ಹೇಳು ಕೇಳ್ತೀನಿ ಏನು ರೈತ ಬಂದು ಬಿಡು ಅದಕ್ಕೆ ಒಮ್ಮತಲ್ಲಿ ಕೇಳ್ತೀನಿ ಹ್ಞೂ ಅಂದ್ರೆ ಇದು ಮಾಡ್ತೀನಿ ಮತ್ತು ರಾತ್ರಿ ಫೋನ್ ಇಲ್ಲ ನನ್ನ ಕಡೆ ಕೇಳ್ದಾಗ ಬರೀ ಫೋನೇ ಇಲ್ಲ ಅಂತಲೋ ಮತ್ತು ಯಾವ ಮಾಡೋಕೆ ಮುಂದೆ ನಮ್ಮ ಅಪ್ಪನ ಫೋನ್ ತೊಗೊಂಡು ಹಚ್ತೀನಿ ರೀ ಒಟ್ಟು ಹಚ್ಚು ನೆನಪಲ್ಲಿ ಹಚ್ಚು ಹಚ್ತೀನಿ ಬಿಡಬಾರ್ದು ನೋಡು ಹಚ್ತೀನಿ ಕೇಳ್ಕೊಂಡು ಮತ್ತು ಯಾರ್ದು ಗಾಡಿ ಗೊತ್ತಪ್ಪ ಅಲ್ಲಪ್ಪ ನನ್ನ ಮಗಳೊಬ್ಬಾಕಿ ಅದಾಳ ಅಲ್ಲಿ ಗೌಡ್ರ ಬಳಿ ಒಬ್ಬ ಕೆಲಸ ಮಾಡ್ತಾನ ಅವ್ನಿಗೆ ಕೊಡ್ಬೇಕಂತ ವಿಚಾರ ಮಾಡೀನಿ ಯಾಕೆ ಅವ್ನಿಗೆ ಕೊಟ್ಟೆ ಅಂದ್ರೆ ಇಬ್ಬರು ನನ್ನ ಕಣ್ಣು ಮುಂದೆ ಇರ್ತಾರ ಇಲ್ಲೇ ಅಡ್ಡಾಡ್ಕೋತ ಮಾಡ್ಕೋತ ಇರ್ತಾರ ಕಣ್ಣು ಮುಂದೆ ಇರ್ತಾರ ಅತ್ ವಿಚಾರ ಮಾಡಾಕತ್ತೀನಿ ಮಗ ಅದಾನ ಸಾಲಿ ಕಲಿಯಕ್ಕೆ ಹಾಕೀನಿ ಮಂಗ್ಳೂರ್ಗೆ ಅವನು ಏನೇನೋ ಕಲಿತೀನಿ ಡಿಗ್ರಿ ಮುಗಿಸ್ತೀನಿ ಅನ್ನತಾನೆ ನೋಡು ನೀನು ಏನೇನು ಲಗ್ನಿಗೆ ವಯಸ್ಸಿಗೆ ಬಂದರೆ ಎಲ್ಲ ಹುಡುಕ್ಯಾಡಿ ಮಾಡಬೇಕು ಆಯ್ತು ಹೇಳ ಮತ್ತು ಏನಾಯ್ತಪ್ಪ ಇದು ಅಲ್ಲಿ ಗೌಡ್ರು ಹೊಲ ಆಯ್ತು ನೋಡು ಗೌಡ್ರು ನನಗೆ ಅಲ್ಲಿ ನೀರು ಬಿಟ್ಟಾರ ನೋಡ್ಕೊಂಬ ಕಳ್ಸಿದ್ರು ಹೋಗಿದ್ದೆ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಅಲ್ಲಿ ಕೂತಾರ ಕಕ್ಕ ಹೆಂಗೆ ಮಾಡೋದು ಇದಕ್ಕೆ ಯಾರ್ದಾರ ನಡಿ ಗೌಡ್ರ ಮುಂದೆ ಹೇಳೋಣಂತೆ ಗೌಡ್ರ ಮಂದಿ ಅವಳು ನೋಡೋಣ ಕರ್ಕೊಂಡು ಹೋಗ್ಬಿಡು ಗೌಡ್ರ ಕರ್ಕೊಂಡು ಹೋಗೋ ನಡಿ ಯಾರದಾರ ನೋಡೋಣ ಇದ್ರ ಬತ್ತೆ ಕರಿತೀನಿ ಅಂತಂದ್ರೆ ನಡ್ರಿ ಹೋಗೋಣ ನಡಿ ನಡ್ರಿ ಹೋಗೋಣ ಏನ್ರಿ ಸುಮ್ಮನೆ ಏನ್ರಿ ಭಾಳ ಆಗತ್ತಾವ ಇದು ಎಲ್ಲ ಲಪಡಬಾಜಿ ಗೌಡ್ರ ಕಿವಿ ಮೇಲೆ ಗೌಡ್ರ ಕಿವಿ ಮೇಲೆ ಇಡೋನು ಆನಂತರ ನಾವು ನೋಡೋಕೆ ಹೋಗೋ ನಡಿ ಹಾಂ ನಡ್ರಿ ನಡಿ ಗೌಡ್ರ ಕಿವಿ ಮೇಲೆ ಬರತೈತಿ ಬಂದ್ರಲ್ಲ ಗೌಡ್ರ ಇಲ್ಲೇ ಬಂದ್ರಲ್ಲ ಗೌಡ್ರ ಗೌಡ್ರ ಹೊಲ್ದಾಗ ಅಲ್ಲಿ ಯಾರ ಕೂತಾರತ್ರಿ ಒಂದು ಹುಡುಗಿ ಒಂದು ಹುಡುಗ ಕೂತಾರತ್ ನಿಮ್ಮ ಹೊಲ್ದಾಗ ಯಾರು ನೋಡೋಣ ನಡ್ರಿಲ್ಲ ಅದು ನೀವು ಜಾಳಕ್ಕೆ ನೀರು ನೋಡಿ ಬಂದಿರಿ ನೋಡ್ರಿ ಗೌಡ್ರ ಹೋಗಿದ್ದೀವಿ ಒಂದು ಹುಡುಗ ಒಂದು ಹುಡುಗಿ ಕೂತಾರಿ ಗೌಡ್ರ ಮತ್ತೆ ಅದಕ್ಕೆ ಬಂದು ಹೇಳಿ ಯಾರು ಕೂತಾರ ಹೊಲ್ದಾಗ ನಿನಗೆ ಅದೇ ಕಳಿಸಿದ್ದೆ ನೋಡಕ ಮತ್ತೆ ನೀ ಏನು ಮಾಡಿ ಬಂದಿ ಅಲ್ಲಿ ಒಂದು ಹುಡುಗ ಒಂದು ಹುಡುಗಿ ಕೂತಾರಿ ಗೌಡ್ರ ಆಯ್ತು ನಡಿ ನೋಡಮ್ಮ ಯಾವ್ದ ನೋಡಮ್ಮ ನಡಿ ಇವು ಮೊದಲೇ ಲಪಡ ಆಗ್ತಾವ್ರಿ ಗೌಡ್ರ ಯಾಕಡೆ ಕಡೆ ಹುಡುಗಿಯರು ಓಡಿಸ್ಕೊಂಬಂದು ಇದು ಹೊಲ ಆಗಿಲ್ಲ ಎಲ್ಲ ಚಾ ಮಾಡಿಬಿಟ್ಟಾರ್ರಿ ನೋಡೋಣ ನಡ್ರಿ ಗೌಡ್ರ ಯಾರು ಅದಾರ ಅವರು ತಾಕೀತ್ ಮಾಡೋಣ ನಡ್ರಿ ಬರೋಬ್ಬರ ಶಿಕ್ಷೆ ಕೊಡು ಮೌಕ ಕಟ್ಟ ಬಿಡನ್ರಿ ಗೌಡ್ರ ಯಾವ ಹೊಲ್ದಾಗ ಅದಾರ ಏನು ಬೆಳೆಯಾಗದ್ರು ಏನು ಇದು ಈ ಹೊಲ್ದಾಗ ಅದಾರ ಇಲ್ಲೇ ದಂಡಿ ಕಡೆ ಹುಂಚಿ ಗಿಡ ಬೈನ್ ಗಿಡ ಐತಿ ನೋಡ್ರಿ ಜೋಳದಾಗ ಬೈನ್ ಗಿಡ ಅಲ್ಲಿ ಅದಾರ ನಡಿ ನೋಡಮ್ಮ ಅವ್ರು ಯಾರು ಅದಾರ ಇಲ್ಲೇ ನೋಡ್ರಿ ಗೌಡ್ರ ಸಾವಕಾಶ ನೋಡ್ರಿ ಹೂವ
ಗೌಡ್ರ ನನ್ನ ಮಗಳದಾಳ್ರಿ ಏನಲ್ಲ ಮಗ ಇಲ್ಲವಲ್ಲ ಸುಳ್ಮಗ ಇವ ನಿಮಗ ಓ ಯಾವಾಗ ಬಂದೇನೆ ಯಾರು ಇವತ್ತು ಮಗ ಮನೆಗೆ ಬಂದಿರಿ ಇವತ್ತು ಹೇಳ್ರಿ ಗೌಡ್ರ ಹೇಳ್ರಿ ಪವಿತ್ರ 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 ನಿನಗೆ ಏನು ಕಡಿಮೆ ಮಾಡಿದ್ದೆವ ಇಂಥದ್ದು ಕೆಲಸ ಮಾಡಿದ್ದೆ ಅದು ನನ್ನ ಕಣ್ಣಿನ ಮುಂದೆ ನಿಮ್ಮ ಮಗಳು ಮಗಳದಾಳ್ರಿ ಅಂತವ್ರ ಜನ್ಮ ಕೊಟ್ಟು ಗೌಡ್ರ ನನ್ನ ಮಗಳದಾಳ್ರಿ ಗೌಡ್ರ ಎಷ್ಟು ಚಂದ ಸಾರಿ ಕಳ್ಸೀನಿ ಎಲ್ಲ ಮಾಡಿ ಏನಿಲ್ಲ ಅಂದಿದ್ದು ಎಲ್ಲ ಬೇಡಿದ್ದು ಕೊಂಡಿಸ್ಕೊಟ್ಟೀನಿ ಇವರೆಲ್ಲ ಕೊಂಡಿಸ್ಕೊಟ್ರು ಈ ಟೈಪ್ ಮಾಡ್ಯಾಳ ನೋಡ್ರಿ ಗೌಡ್ರ ಆಯ್ತು ಇವ್ರದ್ದು ಏನೈತಿ ಕರ್ಕೊಂಬರ್ರಿ ಅಲ್ಲಿ ಬಗೆಹರ್ಸೋಮ್ ಗೌಡ್ರ ಇವ್ರು ಯಾರ ಮಗ ಆತು ಗೊತ್ತ ಮಗ ಗೊತ್ತೇ ಆಗಿಲ್ಲ ನಮ್ಗ ಯಾವಾಗ ಬಂದಾನ ಮಗ ಯಾರಿಗೆ ಗೊತ್ತು ಊರಿಂದ ಮನೆಗೆ ಬಂದಿಲ್ಲ ಏನಿಲ್ಲ ಇದು ಒಳಗೆ ಕರ್ಕೊಂಬರ್ರಿ ಅಲ್ಲಿ ಮಾತಾಡ್ಕೇಸಿಂದ ಏನಾಯ್ತು ಬಗೆಹರ್ಸೋಮ್ ನೋಡ್ರಿ ಏನಾರ ಬಗೆಹರಿಸ್ಬಿಡ್ರಿ ತಗೊಂಬರ್ರಿ ದೋಸ್ತಿ ಉಳಿಬೇಕಂದ್ರ ಅಲ್ಲಿ ನಡ್ರಿ ಆಯ್ತು ಬಗೆಹರ್ಸೋಮ್ ಏನು ಮಾಡಿದೆವ ನೀ ಘಾತ್ ಮಾಡಿದೆವ ಗೌಡ್ರದಾರ ಏನ್ ಚಿಂತೆ ಮಾಡ್ಬೇಡ್ರಿ ನೀವು ಹಾಕಿದ್ದಾನ ಹಿಂಗೆ ಮಾಡ್ತಾಳ ಇರ್ಲಿ ಏನ್ ಆಗಲ್ಲ ಇರ್ಲಿ ಯಾರು ಮಾಡ್ಲ ಏನ್ ತಪ್ಪು ಮಾಡಿಲ್ಲ ಇರ್ಲಿ ನಡಿ ಗೌಡ್ರ ಎಲ್ಲ ನೋಡ್ಕೊತ ಗೌಡ್ರ ಒಬ್ಬಾಕಿ ನಿಮ್ಮ ಮಗಳ ಅಂತೇಳಿ ಎಷ್ಟು ಚಂದ ಸಾಕಿನ್ರಿ ಗೌಡ್ರ ಹಿಂಗೆ ಮಾಡ್ತಾಳ ಅಂತ ಗೊತ್ತಿದಿಲ್ರಿ ಗೌಡ್ರ ಬಗೆಹರಿಸ್ರಿ ಗೌಡ್ರ ಹಾಂ ಹಿಡಿದು ನೋಡ್ರಿ ಗೌಡ್ರ ಬಾ ಮಾತಾಡಿ ಬಗೆಹರಿಸ್ತೀನಿ ಬಾ ಸ್ವಲ್ಪ ಗೌಡ್ರ ಎಲ್ಲ ಮಾಡ್ತಾರ ಗೌಡ್ರ ಆಯ್ತು ಬಗೆಹರ್ಸಮ್ಮ ಅವಂದು ಬಗೆಹರ್ಸಮ್ಮ ನಿಮ್ದು ಬಗೆಹರ್ಸಮ್ಮ ಆಯ್ತು ಏನ್ರಿ ಮಾಡಿ ಬಗೆಹರಿಸ್ಬಿಡುನ್ರಿ ಆಯ್ತು ಮತ್ತೆ ಬಗೆಹರಿಸಿನ ತಿಳಿನಿ ಅಲ್ಲಿ ಅಂತವಲ್ರಿ ನಮ್ಮ ಮಗ ಏನ ಹುಡುಗಿ ಮಾಡಿ ನಮ್ಮ ಮಗಳ ಅಂತ ಕೇಳ್ರಿ ಏನಾರ ಮಾಡಿರ್ಬೇಕು ಅವ್ರೆ ನೋಡಿ ಮುಗಿಸ್ರಿ ಬಗೆಹರ್ಸಮ್ಮಪ್ಪ ಬಗೆಹರ್ಸಮ್ಮ ನಡಿ ಬಗೆಹರಿಸ್ತಾರ ನಡಿ ಗೌಡ್ರ ಯಾಕೆ ಮಾಡಾತೀರಿ ಇಬ್ರು ಮಾಡಿ ಬಗೆಹರಿಸ್ಬಿಡ್ರಿ ಆಯ್ತಪ್ಪ ನಾ ಬಗೆಹರಿಸ್ತೀನಿ ಗುಡಿಯಾಗ ಬರ್ರಿ ಅಲ್ಲಿ ಗುಡಿಯಾಗ ಏನ್ರಿ ಲಗ್ನ ಪಗ್ನ ನೋಡು ಅಂದಂಗ ಮಾಡ್ರಿ ದೋಸ್ತರು ಹೋಗಿ ಬೀಗ್ರ ಆಗಲಕ್ರಿ ಮಾಡಿಬಿಡಂತ್ರಿ ಆಯ್ತು ಇಬ್ರು ದೋಸ್ತರು ಇದ್ದವ್ರು ಹೋಗಿ ಬೀಗ್ರ ಹಾಕ್ತಾರ ಒಂದ್ ಮಾಡಿಬಿಡ್ರಿ ಅಲ್ಲೇ ನಮ್ಮ ಹೊಲ್ದಾಗ ದುಡ್ಕೋತಿರ್ತಾರ್ರಿ ಗೌಡ್ರ ಆಯ್ತಾಯ್ತು ನಿನ್ ತಲೆಗೆ ಹೊಡೆದಿದ್ದು ನನ್ನ ತಲೆಗೆ ಇವತ್ತು ಹೊಡೆದಿಲ್ಲ ಅಂದ್ರೆ ಅದು ಮಾಡೇ ಬಿಡಮ್ಮ ಬಗೆಹರಿಸಿ ಬಿಡಮ್ಮ ನಿಮ್ ಬತ್ತಾಗ ದುಡ್ದೇನ ಅಂದ್ರೆ ನಿಮ್ ನಿಯತ್ ನಮ್ಗೆ ಜರ ಐತ್ರಿ ಗೌಡ್ರ ಆಯ್ತಾಯ್ತು ಬಗೆಹರ್ಸಮ್ಮ ಇವತ್ತು ಅದೇ ಮಾತಾ ನಮ್ಮ ಇಬ್ಬರ ಬಗ್ಗೆ ಗೊತ್ತಾಗೈತಿ ನಮ್ಮ ಅಪ್ಪಗ ಮನೆಗೆ ಹೋದ್ರ ನಾನು ಹೊಡೆದ ಬಿಡ್ತಾರಿ ಯಾಕೆ ದುಡ್ಡಿ ನಾ ಇದನ್ನಲ್ವಾ ಇದ್ರೆ ಏನಾಯ್ತು ನಮ್ಮಪ್ಪ ನಿಮ್ಮಪ್ಪ ಫ್ರೆಂಡ್ ಅದಾರ ಇನ್ನು ನಾನು ಆಳ ಗೊತ್ತಾಯ್ತ ನನಗೆ ಇದು ಮಾಡಿಬಿಡ್ತಾರೆ ಪೂರ್ತಿ ನಿಮ್ಮ ಮನುಷ್ಯರು ಕೊಟ್ಟಿದಿಲ್ಲ ಹಾಂ ಕೊಟ್ಟಿನಿ ಹಾಂ ಮತ್ತೆ ಯಾಕೆ ಎದೆ ಹೊಡಿತಿ ಸೀದಾ ಏನು ಮಾಡಮ್ಮ ಅವ್ರು ಏನಂತಾರೆ ಕೇಳಮ್ಮ ಏನ್ರ ಆಗಿ ಹರಡಕತ್ತ ರಾತ್ರಿ ಎಚ್ಕಪ್ಪ ಏನಾಗಲ್ಲ ನಮ್ಮಪ್ಪ ನಿಮ್ಮಪ್ಪ ದೋಸ್ತಿನ್ಯಾರ ಅದ್ರ ಬಗ್ಗೆ ಎದುರು ಕೊಡ್ಬೇಡ ಸುಮ್ ಗಪ್ಪ ಕುದು ಸಬ್ಸೆಟ್ನಾಗ ಇರ್ತಾರ ಅವ್ರು ಏನು ಅಂತಾರ ಅಂದ್ರೆ ಹುಸುಮು ಅನು ಅತಿ ಮಾರಿ ಭಾಳ ಹರಡಕತ್ರ ತಿಳ್ಕೊ ಗಾಡಿ ಬಿಟ್ಬಿಡ ಮತ್ತೆ ಎದೆ ಹೊಡ್ಲಿಕ್ಕೆ ಹೋಗ್ಬೇಡ ಏನು ಸುಮ್ ಗಪ್ಪ ಬಾ ಅವ್ರನ್ನ ಏನೋ ಅಲ್ಲಕ್ಕೆ ಹೋಗ್ಬಿಡಿ ಯಾಕೆ ಬೈತಾರ ಅವರು ಗಪ್ಪ ಬಾ ನೋಡಮ್ಮ ಏನಂತಾರ ಅವನಮ್ಮ हे प्रभु हे हरिनाम कृष्ण जगन्नाथ ನಮಸ್ಕಾರ ಇದು ಸರ ಇವರು ಪ್ರೀತಿ ಮಾಡಿರತ್ರಿ ಸರ್ ಇದು ಹೊಲ್ದಾಗ ನಮ್ಮ ಹೊಲ್ದಾಗ ನೋಡ್ರ ನಮ್ಮ ಮಗಳದಾಳ್ರಿ ಇವ್ರ ಮಗಳ್ರಿ ಇವರು ಅವನ ಮಗ ರೀ ಸರ್ ಹಿಂಗಾಗಿ ಗಾಳದ ಹೊಲ್ದಾಗ ನಮ್ಮ ಹೊಲ ಇದ್ರಿ ಸರ್ ಅಲ್ಲಿ ಕೂತಿದ್ರು ಇವ್ರು ಇವ್ರೇನು ಮಾಡಿದ್ರು ನಮ್ಮ ಮಗಳ ಇವ್ರು ಅಂದ್ರಿ ಇವ್ರೇನ ನಮ್ಮ ಮಗ ರೀ ಅಂತಂದ್ರು ನೋಡೋಣ ಅವರು ಬಿಡಾಕತ್ತಿದ್ರು ಸರ್ ಅಲ್ಲೇ ನಾವು ಬಗೆಹರಿಸ್ಲಾಗ್ತೀನಿ ರೀ ನಮ್ಮ ದೋಸ್ತರು ಅಲ್ಲೇ ಗುಡ್ಯಾಗ ಕೂತಾರ ಹೌದ್ರಿ ಬರ್ರಿ ಅಲ್ಲೇ ಬಗೆಹರಿಸೋಮತ್ತಂದ್ರಿ ನಾ ಅದಕ್ಕೆ ಇಲ್ಲಿ ಕರ್ಕೊಂಬಂದಿನಿ ಸರ್ ಏನಾನು ಮಾಡಿ ಇದಕ್ಕೆ ಒಂದು ದಾರಿ ಮಾಡ್ಬೇಕು ಸರ್ ಇದಕ್ಕೆ ಅದಕ್ಕೆ ಅವರು ಹಾಳಾಕತ್ತಿದ್ರು ಮತ್ತೆ ಏನಾನ ಮಾಡಿ ನಾವು ಬಗೆಹರಿಸ್ತೀನಿ ಬಾರಪ್ಪ ಅಂತ ನೋಡ ಅವರು ಇಬ್ಬರು ದೋಸ್ತರು ಅದಾರ್ರಿ ಮೊದಲು ಕಲ್ತು ಗೊತ್ಕೋಬನ್ನಿ ಮತ್ತೆ ವಿಚಾರ ಮಾಡೋಣ ಅಂತ ಆಮೇಲೆ ಏನು ಒಂದಿಂದ ನಾ ಪ್ರೀತಿ ಮಾಡೀನಿ ಹೌದು ನೀನಂತ ನಾನು ಮಾಡೀನಿ ಮಾಡಿ ಅಚ್ಚುಕಟ್ಟಾಗಿ ಪ್ರೀತಿ ಮಾಡೀರಿ ಮುಂದುವರಿಸ್ತದೆ ಇದೀನಿ ಹಾಂ ತಾಯಿ ತಂದೆ ಯಾವುದು ಬಾರ ಆಗುದಿಲ್ಲ ಅವ್ರೆಲ್ಲ ಕೇಳಿ ಮಾಡ್ರಿ ಕೇಳೋದು ಮಾಡ್ರಿ ನೀವು
ಕೇಳಿಲ್ಲ ರೀ ಸರ್ ಕೇಳಿಲ್ಲ ರೀ ಮತ್ತೆ ಈ ರೀತಿ ಮಾಡ್ಕೊತ ಹೋದ್ರೆ ನಿಮ್ಮ ಜೀವನ ಹೆಂಗಿನ ಮುಂದೆ? ಇವತ್ತು ಗೊತ್ತಾಯ್ತಿರಿ ಸರ್, ಅಲ್ಲಿ ಹೊಲ್ದಾಗ ಸಿಕ್ಕ್ಯಾರ್ರಿ, ನಾನು ಅಲ್ಲೇ ಕೂತಿದ್ರಿ, ನಾ ಎಲ್ಲ ನಮ್ಮ ಮಗ ಅನ್ನೋದು ಗೊತ್ತಾಯ್ತಿರಿ, ಬೇರೆ ಊರಿಗಿದ್ರಿ ಕಲಿಲಕ್ಕ. ಹೌದ್ರಿ. ನಮಗೂ ಗೊತ್ತಿಲ್ಲ ಇವತ್ತು ನೋಡಿದೇವ್ರಿ ನಾವು. ಅಲ್ಲವ ನೀವು ಸದ್ಯ ಎಲ್ಲ ತಾಯಿ ತನ್ನೆಲ್ಲ ಈ ರೀತಿ ಎಲ್ಲ ಬಿಟ್ಕೊಟ್ಟು ಕಿಸಿಂದ್ರೆ ಈ ರೀತಿ ಮಾಡ್ತಾರಪ್ಪ ಅಂತಂದ್ರೆ ಮುಂದೆ ನಿಮ್ಮ ಗತಿ ಏನು ಅಂತ, ನಿಮ್ಮ ಜೀವನದ ಗತಿ ಏನು? ಇಲ್ರಿ ಕೊಡ್ರಿ, ನಾವಂತೂ ಬಿಡಲ್ರಿ, ಇಬ್ರು ಚಂದ ಬಾಳೆ ಮಾಡಿ ತೋರಿಸ್ತೀವಿ. ಎಲೆಕ್ಟ್ರಿಸಿಟಿ ಅದ ನಿಮ್ಮದು? ಮಾಡ್ತೇನೆ ರೀ. ಮಾಡ್ತೀರಿ? 100% ಮಾಡ್ತೀರಿ? ಹಾಂ. ಎಲ್ಲ ನಿಮ್ಮದು ಎಲ್ಲ ಒಪ್ಪಿಗೆ ಅದೇನ್ರಿ ಅದು? ಏನು ಮಾಡಿ ಬಗೆಹರಿಸ್ಬಿಡ್ರಿ. ಬಗೆಹರಿಸ್ಬೇಡ್ರಿ ಗೌಡ್ರ, ಏನ್ರ ಮಾತಾಡ್ರಿ. ನೋಡಪ್ಪ, 4 ದಿವಸ ಬಜಾರ್ ಮಾಡೋದಿರಂಗಿಲ್ಲ. ನಿಮಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ. ಕಡಿ ತಕ ಮಾಡ್ತೀನಿ ಅಂತಂದ್ರೆ ಒಂದು ದಾರಿ ಹುಡ್ಕಾಡಿ ಒಂದು ನ್ಯಾಯ ಹೇಳ್ತೀವಿ. ಮತ್ತಿಲ್ಲಪ್ಪ 4 ದಿವಸ ನೀವು ನ್ಯಾಯ ಮಾಡಿ, ಒಂದು 4 ದಿವಸ ಮಾಡ್ದಂಗೆ ಮಾಡಿ ನಾ ಹಿಂದಗಡೆ ನನಗೆ ಬೇಡ ನನ್ನ ಗಂಡ ಅಂತಂದರೆ ಅದು ಲೆಕ್ಕಲ್ಲ. ಮಾಡಿದ್ರೆ 100 ವರ್ಷ ಬಾಳ್ಬೇಕು, ಹಂಗೆ ಮಾಡ್ಬೇಕು. ಇಲ್ಲ ಮಾಡಬಾರ್ದು. ಇಂಥ ನ್ಯಾಯ ಮಾಡೋರು ನಾವು. ಎಲ್ಲಿನ ನಾವು ತಾಯಿ ತಂದೆಗೆ ತ್ರಾಸು ಕೊಟ್ಟೆ ಮತ್ತು ತಾಯಿಗೆ ತ್ರಾಸು ಕೊಟ್ಟೆ ಅಂತಂದ್ರೆ ಇದು ನಮಗೆ ನಡೆಯಂಗಿಲ್ಲ. ಮಾಡಿದ್ರು ಚಂದ ಮಾಡ್ಬೇಕು. ಇರಲಿಲ್ಲ ಅಂದ್ರೆ ಈಗೇ ನಾವು ಇದು ಹೇಳ್ರಿ ಬರೋಬ್ಬರ ನಾನು ಸಾರಿಗೆ ಮಾತಾಡ್ತೀನಿ ನಮ್ಮ ಸಾರಿಗೆ ಸ್ವಚ್ಛ ಮಾಡಿ ನಿಮ್ಗೆ ಒಂದು ದಂಡಿಗೆ ಹಚ್ಚಿ ಬಾಳೆ ಮಾಡೋಕೆ ಅವಕಾಶ ಕೊಡ್ತೀವಿ ನಾವು. ನನಗೆ ಅವ್ರು ಬಿಟ್ಟು ಬದುಕಕ್ಕೆ ಆಗಂಗಿಲ್ಲ ರೀ. ಏನು ಮದುವೆ ಮಾಡತ್ರಿ ನಾವು ಇಬ್ರು ಭಾಳ ತೋರಿಸ್ತೇವೆ ರೀ. ಮತ್ತು ಇದು ಚಾಲೆಂಜ್, ನಿಮ್ದಿಬ್ರು ಚಾಲೆಂಜ್. ಹಾಂ, ಭಾಳ ತೋರಿ ಗೌಡ್ರೆ, ಏನು ಮುಂದೆ ಏನು ಮಾಡೋಣ ಅಂತಂದ್ರೆ ಸಬ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡೋಣ್ರಿ. ಆಯ್ತು ರೀ. ಹೌದಂತ್ರಿ. ಮತ್ತು ಆಯ್ತು ರೀ ಸರ್, ಇನ್ನೂ ಎನ್ಕ್ವೈರಿ ಮಾಡಿರಿ. ಅವ್ರ ತಾಯಿ ತಂದಿಗೆ ಅವ್ರಿಗೆ ಕೇಳ್ರಿ, ಅವ್ರಿಗೆ ಒಪ್ಕೋಬೇಕಲ್ರಿ. ಈಗ ನಾವು ಮಾತಾಡಿದ್ದು ಇವ್ರಿಗೆ ಒಪ್ಕೋಬೇಕು ಅಲ್ರಿ. ನಿಮ್ದು ಒಪ್ಪಿಗೆ ಇದಿಲ್ರಿ? ಆಯ್ತು ಸರ್, ನೀವು ಹೆಂಗೆ ಆಗ್ತೀರಿ ಹಂಗೆ ರೀ. ನಿಮ್ದು ಒಪ್ಪಿಗೆ ನಂಗೆ ಒಂದು 2-3 ದಿನ ಟೈಮ್ ಕೊಡ್ರಿ. ವಿಚಾರ ಮಾಡ್ಲಿಕ್ಕೆ ಏನದ್ರಿ? 3 ಜನ ಹುಡುಗ ಹುಡುಗಿ ಇಬ್ಬರು ಒಪ್ಕೊಂಡಾರ ಮಾಡಕ್ಕೆ ಮುಂದೆ ಏನಾದ್ರು ನಿಮ್ಮದ್ರಿ? ಈ ತರಾಂತೂರಿ ಅಂದ್ರೆ ಹೆಂಗೆ ರೀ ಹೇಳ್ರಿ? ಏನು ಮತ್ತೆ ವರದಕ್ಷಿಣೆ ಕೇಳ್ಬೇಕಂತ ಮಾಡ್ರಿ ನೀವು? ಏನಾರಿ ವರದಕ್ಷಿಣೆ ಮತ್ತೆ ಗಂಡ ಮತ್ತು ಶಾಸ್ತ್ರದ ಪ್ರಕಾರ ಕೊಡಬೇಕಲ್ರಿ. ಕೊಡ್ಬೇಕಂತಂದ್ರಿ ಸದ ಅವ್ರ ಕಡೆಗೆ ಬೇಕಲ್ರಿ, ಹಿಂದೆ ಸ್ಟಾಕ್ ಬೇಕಲ್ಲ. ಅವ್ರು ಪ್ರೀತಿ ಮಾಡಿದಾಗ್ಯದ ಕೊಡಕ್ಕೆ ನಿಮಗೆ ಬೇಕಲ್ಲ. 3 ಜನ ಮಾಡ್ಲಾಕ್ರಿ ಗೌಡ್ರೆ, ಶಾಸ್ತ್ರ ಸಂಪ್ರದಾಯ ಪ್ರಕಾರ ಹಂಗೆ ಮಾಡಿಬಿಡ್ದೇನ್ರಿ? ಹಂಗ್ರಿ ಗೌಡ್ರೆ. ಮತ್ತೀಗ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಅರ್ಬಿಗೆ ರೊಕ್ಕ ಬಂಗಾರ ಗಿಂಗಾರ ಕೊಡಬೇಕಲ್ರಿ? ಅಲ್ರಿ, ಹುಡುಗನೇ ನಿಮಗೆ ಒಪ್ಕೊಂಡ್ ಬಳಕ ಮುಂದಿನ ಏನು ವಿಚಾರ ಮಾಡೋರು ನೀವು ಶಾಸ್ತ್ರ ಪ್ರಕಾರವಾಗಿ? ಅಪ್ಪ, ನನಗ ಬಂಗಾರ ಬೆಳ್ಳಿ ಏನು ಬೇಡ, ಸುಮ್ಮಕ್ಕೆ ಮನೆ ತುಂಬಿಸ್ಕೊಂಡ್ಬಿಡಮ್. ಅಲ್ರಿ, ಅವ್ನದು ಅಪೇಕ್ಷೆ ಅದ, ನಿಮ್ಮ ಮಗಂದು ಅಪೇಕ್ಷೆ ಅದ. ಸೀದಾ ಸಾಪ್ ಅವ್ರದ್ದು ಸದ ಲಗ್ನ ಮಾಡಿ ಕೊಟ್ಟರೆ ಸರಿ ಅದ. ಇದಕ್ಕೆ ತನ್ನ ಕಾನೂನು ಪ್ರಕಾರವಾಗಿ ಮುಂದೆ ಅದು ಏನು ಜరుగుತ್ತದ ನೀವು ಅನುಭವಿಸ್ಬೇಕದ ನೀವು. ಆತಾಡ್ರಿ ಗೌಡ್ರಿ, ನೀವು ಹೆಂಗಂತೀರಿ ಹಂಗೆ ಮಾಡೋಣ ತೋರಿ. ಒಟ್ಟಿನಲ್ಲಿ ಅವ್ರು ಎಲ್ಲ ನಿಮ್ಮದು ಒಪ್ಪಿಗೆ ಮಾಡ್ತಾರಲ್ಲ, ಒಪ್ಪಿಗೆ ಮುಂದೆ ಯಾವ ಪ್ರಾಬ್ಲಮ್ಸ್ ಇಲ್ಲಲ್ಲ. ನಿಮ್ದು ಏನು ಸದ ನೋಡಿಗರಿ, ನಿಮ್ದು ಬಂಗಾರ ಬೆಳ್ಳಿ ತಗೋದು ಏನೂ ಇಲ್ಲ. ನಿಮ್ಮ ಮನುಷ್ಯ ಹೆಂಗ ಇವ್ರ ಮನುಷ್ಯಾಗ ನಿಮ್ಮ ಫಾದರ್ ಒಳಗರಿ ಏನೂ ಇಲ್ಲ. ಏನು ಮುಂದೆ ಏನದಲ್ರಿ ತಂಗಿ, ನೀವು ಏನದಲ್ಲ ಸರಿಯಾಗಿ ಮಾಡ್ಕೊತಿರ್ತೀನಿ ಅಂದ್ರೆ ಮುಂದೆ ನಾವು ಸದ ಗೌಡ್ರು ನಾವು ಕೂಡ್ಕೇಸಿ ಅಂದ್ರೆ ಎಲ್ಲ ಮಾಡ್ಕೇಸಿ ನಾವು ಬಗೆಹರಿಸ್ತೇವೆ. ಅದು ಮುಂದೆ ಒಟ್ಟು ಚಿಂತೆ ಬಿಡ್ಬೇಡ್ರಿ. ಅದು ಈಗ ನಿಮ್ಮ ಇವರು ಪಾಲಕರು ಒಪ್ಪ್ಯಾರ, ನಿಮ್ಮ ತಂದೆಯವರು, ಇವರು ನಿಮ್ಮ ತಂದೆಯವರು ಒಪ್ಪ್ಯಾರ. ಈಗ ಆಕಸ್ಮಿಕ ಹಿಂದಗಡೆ ಅವ್ರು ಏನಾರು ಅಂದ್ರೆ ನಮಗೆ ಇಮಿಡಿಯೇಟ್ಲಿ ನಮಗೆ ಕಾಲ್ ಮಾಡಿಬಿಡ್ರಿ ನೀವು. ಮತ್ತೆ ನೀವು ಆಕಸ್ಮಿಕ ಏನಾದ್ರು ಸದ ಬಗೆಹರಿಸಿದ್ರು ಸತಿ ಆಮೇಲೆ ನಮ್ಗೆ ಕಾಲ್ ಮಾಡಿಬಿಡ್ರಿ ನೀವು. ಆಮೇಲೆ ನಾವು ಏನು ಆ್ಯಕ್ಷನ್ ತಗೋತೇವೆ ನಾವು. ಹೌದಿಲ್ರಿ ಗೌಡ? ಬರೋಬರಿ ಇಲ್ರಿ? ಮಾಡ್ರಿ ಗೌಡ್ರ. ಆಯ್ತು ರೀ, ಮಾಡೋಣ್ರಿ. ಬರ್ರಿ 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 ಬರ್ರಿ. ನಮಸ್ಕಾರ. ಬರ್ರಿ. ಏನಂದರೆ ಬೆಳೆದ ಮಕ್ಕಳು ಯಾವ ತೆರನಾಗಿ ಅವರು ಅಪೇಕ್ಷೆ ಪಟ್ಟು ಪ್ರೀತಿ ಮಾಡಿಕೊಂಡು ತಾಯಿ ತಂದೆಗೆ ದಿಂದ ಅಂಜಿಕೆ ಇರಲಾರ್ದೇ ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋತಾರೆ. ಅದಕ್ಕಾಗಿ ಎಲ್ಲ ತಾಯಿ ತಂದೆಯರು, ಗಂಡಸ ಮಕ್ಕಳಿರಲಿ ಇವತ್ತು ಹೆಣ್ಣು ಮಕ್ಕಳಿರಲಿ, ಅದರ ಬಗ್ಗೆ ಹೆಚ್ಚು ತಾಯಿ ತಂದೆಯವ್ರ ಕಾಳಜಿ ಇರಬೇಕು. ಅದಕ್ಕೆ ಆ ಮಕ್ಕಳು ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ, ಏನು ಸ್ಕೂಲಿಗೆ ಹೋಗ್ತಾರೋ, ಏನು ಕಾಲೇಜ್ಗೆ ಹೋಗ್ತಾರೋ, ಏನು ಹಿಂದೆ ಆ ಕಡೆ ತಿರುಗಾಡ್ತಾರ ಅಂತಕ್ಕಂಥ ಮಾತು ನಿಮ್ಮಲ್ಲಿ ಬೆಳೆದು ಬರಬೇಕು. ಅಂದಾಕ್ಷ ನೋಡಲಿ ನಿಮ್ಮ ಮಕ್ಕಳು ಮುಂದೆ ಒಂದು ಒಳ್ಳೆಯ ದಾರಿ ಹಿಡಿತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿಯವರಿಗೆ ಇದು ಏನದಲ್ಲ ನಿಮಗೆ ತೋರಿಸಿದಂಥ ಒಂದು ಚಿತ್ರಣ, ಇದು ಎಲ್ಲ ಕಾಲೇಜ್ ಲೈಫ್ ಹಿಡ್ಕೊಂಡು ಹುಡುಗ ಹುಡುಗಿಯರದು ಸದ್ಯ ಎಲ್ಲ ಇದು ಒಳಗೆ ಬಂತು. ಅಂಥ ಒಂದು ಸನ್ನಿವೇಶ ಈ ಸದ್ಯ ಇಲ್ಲಿ ಯೂಟ್ಯೂಬ್ದಾಗ ನಿಮ್ಮ ಮುಂದೆ ಇಟ್ಟಿದ್ದಾಗ್ಯದ. ಇದರಂತೆ ನೀವು ಎಲ್ಲರೂ ಹಿರಿಯರು ಜಾಗೃತಿಗೊಂಡು ಸಣ್ಣ ಮಕ್ಕಳಲ್ಲಿ ಏನು ಬುದ್ಧಿ ಬೆಳೆಸ್ಕೊಂಡು ಅದರಂತೆ ಅವರಂತ ನಡೆಯಂತೆ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮ ಗುರು ಹಿರಿಯರಲ್ಲಿ ತಾಯಿ ತಂದೆಯಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಬೇಡಿಕೊಂಡು ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಣ್ಣೂರು ಕಾಮಿಡಿ ಇವ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅವ್ರಿಗೂ ಪಾತ್ರದಾಗ ನಾವು ಹೊಸ್ದಾಗಿ ಮಾಡಿದೆವು. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಳೆಸಿರಿ. ಧನ್ಯವಾದ.